ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದು ಸಿಂಚು ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಬಂದು ಟೆಂಪಲ್ ರನ್ನೇ ಆಗಿರುತ್ತೆ. ಇವತ್ತು ಚಾಮುಂಡೇಶ್ವರಿ ತಾಯಿ ಹುಟ್ಟಿದ ದಿನ. ಸೊ ಅದಕ್ಕೆಲ್ಲ ಬೆಳಗ್ಗೆ ಬೇಗ ಇದು ಪೂಜೆ ಎಲ್ಲ ಮಾಡಿ ಇವಾಗ 5 ಹೆಂಡತಿಯರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೆಲ್ದಾರತಿ ಮಾಡ್ಬಿಟ್ಟು ಬರೋಣ ಅಂತ. ನಾನಿವಾಗ ಪೂಜೆ ಮುಗಿಸ್ಕೊಂಬಂದೆ. ನಮ್ಮ ಮಮ್ಮಿ ಪೂಜೆ ಮಾಡ್ತಿದ್ದಾರೆ. ಬನ್ನಿ ಹೇಗೆ ದೇವರ ಅಲಂಕಾರ ಎಲ್ಲ ಮಾಡಿದ್ದೀನಿ, ನಾನೇ ಬಿಟ್ಟಿರೋ ರಂಗೋಲಿ ಹೇಗೆ ಬಿಡಿಸಿದ್ದೀನಿ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ. ಓಕೆನಾ? ಇವತ್ತು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಫುಲ್ ಜನ ರಶ್ ಇರ್ತಾರೆ. ನಾವು ಆಗಲೇ 2ನೇ ಆಷಾಢ ಶುಕ್ರವಾರದಲ್ಲಿ ಹೋಗ್ಬಿಟ್ಟು ಬಂದಿದ್ವಿ. ಸೊ ಅದಕ್ಕೆ ಈ ಸತಿ ಏನು ಹೋಗೋಕ್ಕಾಗಲಿಲ್ಲ. ಅಂದರೆ ಇದು ಟ್ಯೂಸ್ಡೇ ಬಿದ್ದಿದೆಯಲ್ಲ, ಪ್ರತಿ ಸತಿ ಫ್ರೈಡೇ ಬೀಳ್ತಿತ್ತೇನೋ, ಅದು ನಂಗೆ ಗೊತ್ತಿಲ್ಲ. ಆದರೆ ಈ ಸತಿ ಟ್ಯೂಸ್ಡೇ ಬಿದ್ದಿದೆ. ಸೊ ಅದಕ್ಕೆ ನಾವು ಡಿಸೈಡ್ ಮಾಡಿದ್ವಿ 5 ಹೆಂಡತಿಯರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೆಲ್ದಾರತಿ ಮಾಡೋಣ ಅಂತ. ಇವಾಗ ಬನ್ನಿ, ನಮ್ಮ ಮನೆ ದೇವರ ಅಲಂಕಾರ ಹೇಗೆ ಮಾಡಿದ್ದೀನಿ, ನಾನೇ ಮಾಡಿದ್ದು, ಮತ್ತು ರಂಗೋಲಿನ ನಾನೇ ಬಿಟ್ಟಿದ್ದು. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಓಕೆ ಬನ್ನಿ ಹೋಗೋಣ. ಓಕೆ ಗೈಸ್, ದೇವರ ಅಲಂಕಾರ ಈ ಥರ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ನಾವು ಮರಿಬೇಡಿ. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ, ಟಿ ವಿಲಿ ದೇವ್ರದ್ದು ಸ್ತೋತ್ರಗಳು ಹಾಕಿದ್ರು ನಮ್ಮ ಮಮ್ಮಿ. ಅದು ಕಾಪಿರೈಟ್ಸ್ ಇಶ್ಯೂ ಬರುತ್ತೆ ಅಂತ ನಾನು ಅದನ್ನು ಸೌಂಡ್ ಕೇಳಿಸ್ತಿತ್ತು ವೀಡಿಯೋ ಮಾಡಬೇಕಾದ್ರೆ. ಸೊ ಅದನ್ನು ಹಾಕ್ತಾಯಿಲ್ಲ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮಾಮೂಲಿ ಹೇಳಿದ್ನಲ್ಲ ನಾನು, ಕುಂಕುಮಾರ್ಚನೆ ಮಾಡಿದರು ಮತ್ತು ಬೆಲ್ದಾರತಿ ಮಾಡಿದರು, ಅದಿದು. ಮತ್ತು ಹೊಸ್ಲಿಗೆಲ್ಲ ನೀಟಾಗಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟಿದ್ದು ನಾನೇ. ಹೇಗಿದೆ. ಮತ್ತು ಆಚೆ ಹೊಸ್ಲಿಗೂ ಅಷ್ಟೇ ಎಲ್ಲ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರಿಗೆ ರಂಗೋಲಿ ಬಿಟ್ಟಿದ್ದು ನಾನೇ. ಅಷ್ಟೊಂದು ಚೆನ್ನಾಗಿಲ್ಲ ಅಂದರೂ ಒಂದು ತಕ್ಕ ಮಟ್ಟಿಗೆ ಬಿಡಿಸಿದ್ದೀನಿ. ಮತ್ತು ನಮ್ಮನೆ ತುಳಸಿ ಗಿಡನೂ ಅಷ್ಟೇ. ಎಲ್ಲ ಸಿಂಪಲ್ಲಾಗಿ, ಇದಕ್ಕೊಂದು ಸ್ವಲ್ಪ ಸಿಂಪಲ್ಲಾಗಿ ಬಿಡಿಸಿದ್ದೀನಿ. ನಂಗೆ ತಲೆ ಬರಲಿಲ್ಲ ಯಾವ್ದು ಬಿಡಿಸ್ಬೇಕು ಅಂತ. ಅವಾಗವಾಗ ಬಿಡಿಸ್ತಾ ಇರ್ತೀನಿ, ಬಟ್ ನಂಗೆ ಫುಲ್ ದೊಡ್ಡದು ಅಂದರೆ ಡಾಟ್ ರಂಗೋಲೀಸ್ ಎಲ್ಲ ಬರೋಲ್ಲ. ಫ್ರೀ ಹ್ಯಾಂಡ್ ಆದರೆ ದೇವ್ರ ಪೂಜೆ ಮಾಡಲಿ. ನಮ್ಮ ಮನೇಲಿ ಯಾವಾಗೂ ಸೌಂಡ್ ಕಂಪಲ್ಸರಿ ಇದ್ದೇ ಇರುತ್ತೆ, ಯಾವ ದೇವ್ರ ಪೂಜೆ ಮಾಡ್ತೀವೋ. ಇದು ಎಲ್ಲ 5 ದೇವ್ರಿಗೂ ಬೆಲ್ದಾರತಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿರೋದು. ಎಲ್ಲ ಫುಲ್ ಪ್ಯಾಕ್ ಮಾಡಿದ್ದಾರೆ. ತೋರಿಸ್ತಿದ್ದೆ ಎಲ್ಲದನ್ನು. ಸ್ನೂಫಿನ ಬ್ಲಾಗಲ್ಲಿ ತೋರಿಸಿ ತುಂಬ ದಿನ ಆಯಿತು, ನೋಡ್ಕೊಳ್ಳಿ ಎಲ್ಲರೂ. ಪಾಪ ಅವಳು ಬೇಜಾರಾಗಿದ್ದಾಳೆ, ಎಲ್ಲೋ ಬಿಟ್ಬಿಟ್ಟು ಹೋಗ್ತಾವ್ರೆ ನನ್ನ ಅಂತ. ಇಲ್ಲೇ ಬರ್ತೀವಿರೋ ಆಯಿತಾ? ಓಯ್ ನೋಡಿ, ಫುಲ್ ಮುಖ ಎಲ್ಲ ಸಪ್ಪಗೆ ಮಾಡ್ಕೊಬಿಡ್ತಾರೆ. ಎಲ್ಲರೂ ಹೋಗ್ತಾರೆ ಅಂದರೆ ಅವಳು ಗೊತ್ತಾಗೋಗುತ್ತೆ. ಓ ಜೋ ಆಯಿತು. ಬಿಸ್ಕೆಟ್ ಬೇಕಾ? ಹಾಂ, ನೋಡೋ ಇಲ್ಲಿ ಮುಖನೇ ತಿರುಗಿಸ್ಕೊಬಿಡ್ತಾಳೆ. ಸರಿ ಆಯಿತು, ಬರ್ತೀವಿರು. ಓಕೆನಾ? ಚುಪ್. ನಾವು ಬಂದಿರೋ ಮೊದಲನೇ ದೇವಸ್ಥಾನ ಬಂದ್ಬಿಟ್ಟು ಮೂಲ್ಕಟ್ಟಮ್ಮನ ದೇವಸ್ಥಾನ. ತೋರಿಸ್ತೀನಿ ನಿಮಗೆಲ್ಲ. ಇಲ್ಲೂ ಅಷ್ಟೇ, ಇಲ್ಲೂ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕಂದರೆ ದೇವಸ್ಥಾನದಲ್ಲೂ ದೇವ್ರುಗಳ ಹಾಡು ಸ್ತೋತ್ರಗಳು ಅದೆಲ್ಲ ಹಾಕಿದರು. ಮತ್ತು ನಾವು ಹೋದಾಗ ನಾವು ಬೇಗ ಹೋಗಿದ್ವಲ್ವ, ಸೊ ಅಲಂಕಾರ ಮಾಡ್ತಿದ್ರು. ಇನ್ನೇನೋ ವಾರ್ಷಿಕೋತ್ಸವ ಇತ್ತು, ಸೊ ಅದೆಲ್ಲ ಕ್ಲೀನ್ ಮಾಡಿ ಅಲಂಕಾರ ಮಾಡೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ಸೊ 10 ಗಂಟೆ 10 ನಿಮಿಷದಲ್ಲಿ ಹೋದ್ವಿ ನಾವು. ಲೇಟ್ ಆಗಿತ್ತು. ಸೊ ಅದಕ್ಕೆ ಅವರೆಲ್ಲ ಅಲಂಕಾರ ಮಾಡ್ತಿದ್ರು. ನಾವು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ, ನೋಡ್ಕೊಂಡು ಹೋಗೋಣ ಆಯಿತು, ಇನ್ನು ಲೇಟ್ ಆದರೂ ಪರವಾಗಿಲ್ಲ. ತುಂಬ ಅರ್ಜೆಂಟಲ್ಲಿ ಹೋಗಿ ಮಾಡಬಾರ್ದಲ್ವ ಯಾವುದೇನೂ. ಸೊ ಅದಕ್ಕೆ ವೇಟ್ ಮಾಡ್ತಾ ಕೂತಿದ್ವಿ. ಇದು ಬಂದ್ಬಿಟ್ಟು ಮೊದಲನೇ ಬೆಲ್ದಾರತಿ ದೇವ್ರಿಗೆ ಅಂತ ಮಾಡಿದ್ದು. ನೀವು ನೋಡ್ತಾ ಇರ್ಬೋದು ದೇವ್ರ ಅಲಂಕಾರ ಏನು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ತಾಯಿನ ನೋಡ್ತಾ ಇದ್ರೆ ಹಾಗೆ ನೋಡ್ತಾನೆ ನಿಂತ್ಕೋಬೇಕು ಅನಿಸುತ್ತೆ. ಗೈಸ್, ಇದೇನು ಗೋಪುರ ನೋಡ್ತಾ ಇದ್ದಾರಲ್ಲ, ಇದು 2ನೇ ದೇವಸ್ಥಾನ, ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಇದು ಗೋಪುರದಿಂದ ಒಂದು ಕತೆ ಇದೆ, ಹೇಳ್ತೀನಿ ಬನ್ನಿ. ಗೋಪುರದಿಂದ ಕತೆ ಏನು ಅಂದರೆ, ಈ ದೇವಸ್ಥಾನ ಕಟ್ಟಿದಾಗ, ಅಂದರೆ ಈ ಗೋಪುರ ಕಟ್ಟಿದಾಗ ಫಸ್ಟ್ ಟೈಮ್ ಕಟ್ಟಿದ್ದು. ಅವಾಗ ಏನಂತಾರಪ್ಪ, ಈ ಕಳಶದ ನೀರು ಹಾಕಿಸ್ತಾರೆ ಗೊತ್ತಾ, ಹೊಸ್ದಾಗಿ ಏನಾದ್ರು ಕಟ್ಟಿದಾಗ. ಆವಾಗ ಈ ಥರ ಸ್ಟೆಪ್ಸ್ ಎಲ್ಲ ಅದ್ರ ಮೇಲೆ ಕಟ್ಬಿಟ್ಟು, ಇದ್ರ ಮೇಲೆಲ್ಲ ಕಟ್ಬಿಟ್ಟು, ಅಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ಲ, ಅಲ್ಲಿ 4 ಕಳಶ ಥರ ಇತ್ತು. ಅದ್ರ ಮೇಲೆ ನಮಗೆ ಕಳಶದ ನೀರು ಹಾಕ್ಸ್ತಿದ್ರು. ನಮ್ಮಮ್ಮ ಎದ್ರುಕೊಬಿಟ್ಟಿದ್ರು. ನಾನು ನನ್ನ ತಂಗಿ ಇಬ್ಬರು ಹೋಗಿದ್ವಿ. ತುಂಬ ವರ್ಷ ಆಯಿತು, ಇವಾಗ ಹಳೇದಾಗ್ಬಿಟ್ಟೈತೆ, ಅವಾಗ ಹೊಸ್ತಿತ್ತು. ಅದೊಂಥರ ಬ್ಲೆಸ್ಸಿಂಗ್ ನಮಗೆ. ನಮ್ಮಮ್ಮಿ ಎದ್ರುಕೊಬಿಟ್ಟಿದ್ರು ಮೇಲೆ ಬರೋಕ್ಕೆ. ಇದೆ ಇದರಿಂದಿನ ಸ್ಟೋರಿ. ಈ ದೇವಸ್ಥಾನ ಬಂದ್ಬಿಟ್ಟು ಇವಾಗ 2ನೇ ದೇವಸ್ಥಾನ, ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ. ಅಲ್ಲಿ ನೋಡಿ, ಹಳ್ಳಿ ಮರ ಅಂತ ಇದೆ. ಇಲ್ಲಿ ನಾಗರ ಪಂಚಮಿನೂ ಮಾಡ್ತಾರೆ, ಆದರೆ ನಮಗೆ ದೂರ ಅಲ್ವಾ, ನಾವು ಬರೋಕ್ಕಾಗಲ್ಲ. ಅನ್ನಪೂರ್ಣೇಶ್ವರಿ ತಾಯಿ ಅಂತ ಅಲ್ಲ, ಗಣೇಶ, ಶಿವ ಎಲ್ಲ ಇದೆ. ಬನ್ನಿ ತೋರಿಸ್ತೀನಿ.
ಒಂದೊಂದ್ಸತಿ ಸತ್ಯನಾರಾಯಣ ಪೂಜೆನೂ ಮಾಡ್ತಾರೆ, ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಇವಾಗ 2ನೇ ಬೆಲ್ದಾರ್ತಿಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ನಮ್ಮಮ್ಮ. ಮೊದಲನೇದಾಯಿತು, ಇದು ಸೆಕೆಂಡ್ ಬಂದು ಗೈಸ್. ಇದು ಬಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ನೋಡಿ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ಇದು ಗಣೇಶ, ಇದು ಬಂದ್ಬಿಟ್ಟು ಶಿವ. ಬಂದ್ಬಿಟ್ಟು ಹೇಳಿದ್ನಲ್ಲ ಆಗಲೇ, ನಾಗರ ಪಂಚಮಿ ಟೈಮಲ್ಲೆಲ್ಲ ಮಾಡ್ತಾರೆ. ಇದು ಬಂದ್ಬಿಟ್ಟು ಹಳ್ಳಿ ಮರ, ಇಲ್ಲೊಂದಿದೆ. ಇದು ಬಂದ್ಬಿಟ್ಟು ಇದು ಅನಿಸುತ್ತೆ ಈ ವಿಜಯದಶಮಿಲೆಲ್ಲ ಕಡಿತಾರಲ್ಲ ಅದು ಏನೋ ಹೇಳ್ತಾರೆ, ನಾವು ಒಮ್ಮೆನ ಕೇಳಿ. ಐಸ್ ಇದು ಬೇವಿನ ಸೊಪ್ಪಿನ ಮರ, ಆದರೆ ನಾನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೇನೆ. ಈ ಗೋಪುರದ ಕತೆ ಎಲ್ಲ ಹಿಂದೆ ಚಿಕ್ಕ ಸ್ಟೋರಿ, ಅದು ಕ್ಯೂಟಾಗಿದೆ. ಇವಾಗ ನೆಕ್ಸ್ಟ್ ನಾವು ಬಂದಿರೋದು ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ. ಇದು ಬಂದ್ಬಿಟ್ಟು BDA ಲೇಔಟಲ್ಲಿರೋದು, ಬುದ್ಧ ಪಾರ್ಕ್ ಒಳಗಡೆ. ತುಂಬ ಜನಕ್ಕೆ ಗೊತ್ತಿರ್ಬೋದೇನೋ. ಮತ್ತು ಒಳಗೆ ಬಂದ್ವಿ, ಎಲ್ಲ ಬೆಲ್ದಾರ್ತಿ ಎಲ್ಲ ಮಾಡಿದ್ವಿ. ಕ್ಲಿಪ್ಪಿಂಗ್ ಎಲ್ಲ ತೊಗೊಳಕ್ಕಾಗಲಿಲ್ಲ, ಫುಲ್ ರಶ್ ಇತ್ತಲ್ವ. ಎಲ್ಲ ಮಾಡಾದ್ಮೇಲೆ ದೇವ್ರ ದರ್ಶನ ಮಾಡಿದ್ವಿ. ಎಲ್ಲ ಫುಲ್ ಚೆನ್ನಾಗಿ ಮಾಡಿರ್ತಾರೆ. ಇಲ್ಲೆಲ್ಲ ಆಂಟಿದಿರೆಲ್ಲ ಕೂತ್ಕೊಂಡು ಫೋಟೋಸ್ ತಗೋತಾಯಿದ್ರು. ಇದು ಬಂದ್ಬಿಟ್ಟು ಎಷ್ಟು ರಶ್ ಇತ್ತು ಅಂದರೆ ಪ್ರಸಾದದ ಕ್ಯೂ, ಪ್ರಸಾದ ಕೊಡ್ತಾರಲ್ಲ ಆ ಕ್ಯೂ. ಫುಲ್ ಬೇಗ ಮೂವ್ ಮಾಡ್ತಿದ್ರು, ಎಂಟ್ರೆನ್ಸಿಂದನೇ ಬಿಡ್ತಿದ್ರು. ಆದರೆ ಪ್ರಾಬ್ಲಮ್ ಆಯಿತು. ಪ್ರಸಾದಕ್ಕೆ ಮಾಮೂಲಿ ರೈಸ್ ಬಾತು, ಮೊಸರನ್ನ ಮತ್ತು ಮೈಸೂರು ಪಾಕ್ ಕೊಟ್ಟಿದ್ರು. ಗೈಸ್, ಬುದ್ಧ ಪಾರ್ಕ್ ಒಳಗಡೆ ಬಂದಿದ್ದೀವಿ. ಮಳೆ ಬಂದೈತೆ, ಕುತ್ಕೊಳ್ಳೋಕ್ಕಲ್ಲ, ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗೋಣ. ತುಂಬ ದಿನ ಆಯಿತು, 5 ವರ್ಷ ಆಯ್ತಮ್ಮ, 5 years ಆಯಿತು. ಅವಾಗ ನಾವು ಫಸ್ಟ್ ಇದ್ವಲ್ಲ, ಆ ಮನೆಯಲ್ಲಿದ್ದಾಗ ಬರ್ತಾಯಿದ್ವಿ. ಇದೆಲ್ಲ ಫುಲ್ ನೀರು ಬಿಡೋರು. ಇವಾಗೆಲ್ಲ ಫುಲ್ಲು ನೋಡಿ ಬಾಟಲ್ಸು ಅದು ಇದು ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇಂಥ ಜಾಗದಲ್ಲೆಲ್ಲ ನೀಟ್ನೆಸ್ ಮೇಂಟೈನ್ ಮಾಡಬೇಕು, ಆದರೆ ಜನ ಮಾಡಲ್ಲ ಅದನ್ನು. ಬೇಡ ಅಂದಿದ್ದನ್ನ ಮಾಡ್ತಾರೆ, ಬೇಕು ಅಂದಿದ್ದನ್ನ ಮಾಡಲ್ಲ. ಫುಲ್ಲು ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ನೀರು ಬಿಡೋರು, ಕಲರ್ ಲೈಟ್ ಬರೋದು ಅವಾಗಿತ್ತು. ಇವಾಗ ಏನಾಯಿತೋ ಇಲ್ವೋ ಗೊತ್ತಿಲ್ಲ, ಅದರೊಳಗಡೆ ನೀರೇ ಇಲ್ಲ ಇವಾಗ. ತುಂಬ ಎಷ್ಟೊಂದು ಈಗಲೂ ಆ ಫೋಟೋಸ್ ಎಲ್ಲ ಐತೆ ಇಲ್ಲಿ ತಕ್ಕೊಂಡಿರೋದು. ನೋಡಿ ಅಲ್ಲೇ ದೊಡ್ಡದೊಂದು ಕಾಣ್ತೈತೆ ನೋಡಿ, ಅಲ್ಲೋದು ನಾನು ತೋರಿಸ್ತೀನಿ. ಅಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡಿದ್ದು ಅವಾಗ ಸ್ಕೂಲ್ ಓದ್ತಿದ್ವಿ ನಾವು ಫಸ್ಟ್ ಅವಾಗ ಹೇಳಿದ್ನಲ್ಲ, ನಾನು ಫಸ್ಟ್ ಇದ್ದಿದ್ದು ಮನೇಲಿ ಇದ್ದಾಗ ಎಲ್ಲ ಬಂದ್ಬಿಟ್ಟು ಬೇಜಾರಾದಾಗ, ಹಾಲಿಡೇಸ್ ಇದ್ದಾಗ ಫಸ್ಟ್ ಬರ್ತಾಯಿದ್ದಿದ್ದೆ ಬುದ್ಧ ಪಾರ್ಕ್. ಆದರೂ ರಶ್ಶು ಗೈಸ್, ರಶ್ ಅಂದರೆ ರಶ್ಶು ಯಪ್ಪ. ಆದರೂ ಪ್ರಸಾದ ಕೊಟ್ಟರು, ತಿಂದ್ವಿ. ಇವಾಗ ಮನೆಗೆ ಹೋಗಬೇಕು, ಇನ್ನೊಂದು ಕೆಲಸ ಇದೆ, ಅದು ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಇಲ್ಲೆಲ್ಲ ಮಳೆ ಬಂದ್ಬಿಟ್ಟೈತೆ. ಬೆಳಗ್ಗೆ ಹೊತ್ತು ಇಲ್ಲಿರೋರೆಲ್ಲ ಬರ್ತಾರೆ ಪಾರ್ಕ್ಗೆ ಅಂತ, ವಾಕಿಂಗ್ಗೆ ಅಂತ. ಇದೆಲ್ಲ ಮೊದಲಿತ್ತು, ಎಲ್ಲ ಕೆಟ್ಟೋಗ್ಬಿಟ್ಟೈತೆ. ಈ ಮನುಷ್ಯಂದು ಸ್ಕೆಲಿಟನ್ ಇಲ್ವಾ, ಹಂಗೆ ಕಾಣ್ತೈತೆ ನನಗೆ. ಅಲ್ಲಿ ನೋಡಿ, ಅಲ್ಲೇ ನಾವು ಬಂದಿದ್ದು. ಬುದ್ಧ ಕಾಣ್ತಿದ್ವಿ, ಅದು ಅಲ್ಲೇ ಬಂದೆಲ್ಲ ವಾಕಿಂಗ್ ಮಾಡ್ತಾರೆ. ವಾಕಿಂಗ್ ಹೇಳಿಲ್ವಾ, ನಮ್ಗೆ ರಜಾ ಬರಲಿ ಏನೇ ಬರಲಿ, ಶನಿವಾರ ಭಾನುವಾರ ಮಿಸ್ ಇರ್ತಾರಲಿಲ್ಲ ಅವಾಗ ಚಿಕ್ಕ ವಯಸ್ಸಲ್ಲಿ. ಚಿಕ್ಕ ಹುಡುಗರಲ್ವಾ ಅವಾಗ ನಮ್ಮಮ್ಮ ಫಸ್ಟ್ ಕರ್ಕೊಬರ್ತಾಯಿದ್ದಿದ್ದೆ ಬುದ್ಧ ಪಾರ್ಕ್. ಎಲ್ಲ ಮಳೆ ಬಂದ್ಬಿಟ್ಟೈತೆ, ನೆಂದೈತೆ, ಅದಕ್ಕೆ ಕೂತ್ಕೊಂಡಿಲ್ಲ ಜನ ಎಲ್ಲ ತುಂಬಿರೋರು. ಇಲ್ಲೇ ಅನಿಸುತ್ತೆ ನೀರು ಬರ್ತಾಯಿದ್ದು. ಹಾಂ, ಇಲ್ಲೇ ಅಂತ ಅನಿಸುತ್ತೆ, ಗೊತ್ತಿಲ್ಲ, ನಂಗೆ ಮರ್ತೋಗ್ಬಿಟ್ಟೈತೆ. 5 years ಆಯ್ತಲ್ವಾ. ಇನ್ನೇನೂ ಇಲ್ಲ ಗೈಸ್, ಅಷ್ಟೇ. ಮನೆಗೆ ಹೋಗಬೇಕು, ಮನೆಗೆ ಹೋಗಿ ಸಿಗ್ತೀನಿ. ಥರ ಹಳೆ ಮೆಮೊರೀಸ್ ಎಲ್ಲ ವಾಪಸ್ ಬಂದಂಗೆ ಇವಾಗ ನನಗೆ. ಹಳೆ ಮೆಮೊರೀಸ್ ಎಲ್ಲ ವಾಪಸ್ ಬಂದಂಗೆ. ಎಲ್ಲ ಫುಲ್ ಹುಡುಗರು ಸದ್ಯಕ್ಕೆ ನೋಡಿ, ಅಲ್ಲಿ ತಂದೆ ಹೋಗೋದು, ಅದಾದಮೇಲೆ ಎಕ್ಸಿಟ್ ಅಷ್ಟೇ ಗೈಸ್. ಅದಾದಮೇಲೆ ಎಕ್ಸಿಟ್. ಅಲ್ಲೆಲ್ಲ ಆಟ ಆಡೋದು ಐತೆ ಹೊಸ್ದಾಗಿ, ಅದನ್ನು ತೋರಿಸ್ತೀನಿ ಬನ್ನಿ. ಅದು ತೋರಿಸೋದೇ ಮರ್ತೋಗ್ಬಿಟ್ಟೆ ನಾನು. ಗಣೇಶ
ಅಷ್ಟೊಂದು ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಆಗಲಿಲ್ಲ. ಫುಲ್ ಮಳೆ ಬಂತು, ಇಲ್ಲಿ ಇಳಿದ್ವಿ, ಮಳೆ ಬಂತು, ತಗೊಳಕ್ಕೆ ಆಗಲ್ಲ ಕ್ಲಿಪ್ಪಿಂಗ್ಸು. ಆದರೂ ಇಲ್ಲೇ ಕವರ್ ಮಾಡಿದ್ದೀನಿ. ತಳ್ಳು ಕಾಟ ಜಾಸ್ತಿ ದೇವಸ್ಥಾನಕ್ಕೆ ಅಂತ ಸ್ಪೆಷಲ್ ಒಕೇಶನ್ ಎಲ್ಲ ಬಂದಾಗ. ಗೈಸ್ ಆವಾಗೆ ಹೇಳಿದ್ನಲ್ಲ ನಾನು, ಏನಾದರೂ ವಾಕಿಂಗ್ ಮಾಡಾದ್ಮೇಲೆ ವಾರ್ಮಪ್ಗೆ ಅಂತ ಇದೆಲ್ಲ ಯೂಸ್ ಮಾಡ್ಬೋದು. ಅವಾಗೆ ಎಷ್ಟು 5 ಇಯರ್ಸ್ಗೆ ಮುಂಚೆ ಅವಾಗಿಂದನೂ ಐತೆ. ಮತ್ತು ನಾನು ಅರ್ಧ ಮಾತ್ರ ತೋರಿಸಿರೋದು, ತುಂಬ ದೊಡ್ಡಕೈತೆ ಇದು ಪಾರ್ಕು. ಅಷ್ಟೇ, ಕಾಲು ಕೈಯೆಲ್ಲ ನೋವು ಬರುತ್ತೆ. ವಾಕಿಂಗ್ ಮಾಡೋರಿಗೆ, ವಯಸ್ಸಾದವ್ರಿಗೆಲ್ಲ ಚೆನ್ನಾಗಿದೆ. ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಈ ಥರ ಎಲ್ಲ ಕಲ್ಗಳು ಹಾಕಿದ್ರಾ, ನಾನು ಹಿಂಗೆ ಬರ್ತಾಯಿದ್ದೆ, ಹಿಂಗೆ ಕಾಲಿಕ್ಕೊಂಡು ಹಾಂ ನೋಡಿ ಈ ಥರ ಎಲ್ಲ ಇರ್ತಿತ್ತಾ. ನಾನು ನನ್ನ ತಂಗಿ ಇದ್ರ ಮೇಲೆ ಹಿಂಗೆ ಹತ್ತು ನಿಂತ್ಕೊಂಡ್ಬಿಟ್ಟು ಫುಲ್ಲು ಹಿಂಗಪ್ಪ, ಇವಾಗ ಭಯ ಆಗುತ್ತೆ ನನಗೆ. ಹಿಂಗೆ ಹತ್ತು ನಿಂತ್ಕೊಂಡ್ಬಿಟ್ಟು ಹಿಂಗೆ ಮಾಡ್ತಿದ್ವಿ. ಹಿಂಗೆ ಒಂಥರ ಚಿಕ್ಕ ಹುಡುಗಿರು ನಾವು ಅವಾಗ. ಫುಲ್ ಫನ್ನು ನಮಗೆ ಈ ಥರ ಎಲ್ಲ ಮಾಡೋದು ಅಂದರೆ. ನೋಡಿ ಹಿಂಗೆ ಬರ್ತಿದ್ದೆ. ತುಂಬ ಮೆಮೊರೀಸ್ ಐತೆ ಗೈಸಲ್ಲಿ, ಹೇಳೋಕ್ಕಾಗಲ್ಲ. ಆವಾಗ ಇಷ್ಟೊಂದೆಲ್ಲ ಧೈರ್ಯ ಇರಲಿಲ್ಲ, ಫುಲ್ ಭಯ ಆಗ್ತಾಯಿತ್ತು. ಒಂದು ಸ್ವಲ್ಪ ಹಳೇದಾಗೈತಿ, ಇವಾಗ ಹಳೇದಾಗಿದೆ. ಆ ಥರ ಎಲ್ಲ ಆಡ್ತಿದ್ವಿ. ಮತ್ತು ಇದನ್ನು ಹೇಳೋದಲ್ಲ, ಹಿಂಗೆ ಇದ್ರ ಮೇಲೆ ಹಿಂಗೆ ಕಾಲಿಕ್ಕೊಂಡು ಅದೊಂಥರ ಫನ್ನು. ಚಿಕ್ಕ ಮಕ್ಕಳು ನೋಡಿದ್ದೀರ ನೀವು. ಇದಿಷ್ಟು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಬ್ಲಾಗ್. ಚೈಲ್ಡ್ಹುಡ್ ಮೆಮೊರೀಸೇ ಆಗ್ಬಿಡುತ್ತೆ ಅನಿಸುತ್ತೆ ಈ ಬ್ಲಾಗ್ ಪೂರ್ತಿ. ಸೊ ಆ ಕಡೆ ಈ ಕಡೆ 2 ಸಿಂಹಗಳು ಮಲಗಿರ್ತಾರೆ. ಇದೆಲ್ಲ ಫೋಟೋಸ್ ತಗೊಂಡಿದ್ದೀವಿ. ಇಲ್ಲೆಲ್ಲ ಫೋಟೋಸ್ ಇದೆ. ಅವಾಗ ಫುಲ್ ಕತ್ಲೆ ಇತ್ತು, ಇವಾಗ ಫುಲ್ ಬೆಳಕೈತೆ. ಇಲ್ಲೆಲ್ಲ ಫೋಟೋಸ್ ತಗೊಂಡಿದ್ದೀವಿ. ಏನೋ ಡಾಕ್ಯುಮೆಂಟ್ ತರಬೇಕು ಅಂತ ಒಳಗೋಗಿದ್ದಾರೆ. ಸೊ ನಾನು ಈಚೆ ವೆಯ್ಟ್ ಮಾಡಿದೆ. ಇಲ್ಲೇನೋ ಕೊಟ್ಟಿದ್ರು, ಮನೆಯೇ ಗೌರ್ಮೆಂಟ್ ಬಂದಿದ್ದು. ಸೊ ಅದನ್ನು ಇಸ್ಕೊಬರಕ್ಕೆ ಹೋಗಿದ್ದಾರೆ. ಇಲ್ಲೇ ಇರೋದಲ್ಲ, ಅದಕ್ಕೆ ನಾವು ಲಾಸ್ಟಲ್ಲಿ ಬಂದಿದ್ದೀವಿ. ಸೊ ನಾನು ಈಚೆ ವೆಯ್ಟ್ ಮಾಡ್ತಾಯಿದ್ದೀನಿ, ಬೇಗ ಇಸ್ಕೊಂಬರ್ತಾರೆ. ವೇಟ್ ಮಾಡಿ ಸಾಕಾಗಿ ನಾನೇ ಒಳಗೋದೆ. ನಿಮ್ಗೆ ಗೊತ್ತಲ್ವ, ಗೌರ್ಮೆಂಟ್ ರಿಲೇಟೆಡ್ ಏನೇ ಡಾಕ್ಯುಮೆಂಟ್ಸ್ ಆದರೂ ಲೇಟ್ ಆಗೇ ಆಗುತ್ತೆ. ಅವ್ರು ಕೊನೆಗೂ ಕೊಡಲೇ ಇಲ್ಲ ನಮಗೆ. ಗೈಸ್ ಇವಾಗ ಮನೆಗೆ ಬಂದ್ವಿ. ಆದರೂ ಈಚೆ ಯಾವಾಗಾದರೂ ಅಪರೂಪಕ್ಕೆ ಹೋದರೆ, ನಾನು ಕಾಲೇಜಲ್ಲಿದ್ದಾಗ ಅಷ್ಟೊಂದು ಅನ್ನಿಸ್ತಾ ಇರಲಿಲ್ಲ, ಓಡಾಡ್ತಿದ್ನಲ್ಲ. ಇವಾಗ ಫುಲ್ ರಜಾ ಬಂದ್ಬಿಟ್ಟು ಸೋಂಬೇರಿ ಆಗ್ಬಿಟ್ಟಿದ್ದೀನಿ ಅಂತ ಅನಿಸ್ತಾಯಿತ್ತು ನನಗೇ. ನಮ್ಮ ಸ್ನೋಫೋನ್ ನೋಡಿ ಪಾಪ ಕಾಯ್ಕೊಂಡು ಕೂತಿದ್ಲು. ಬರೀ 4 ಬಿಸ್ಕೆಟ್ ಹಾಕ್ಬಿಟ್ಟು ಹೋಗಿದ್ವಿ. ಟೈಮ್ ಎಷ್ಟು ಗೊತ್ತು? ಟೈಮ್ ಬಂದು 2:40 ಆಗೈತೆ. 2:40 ಆಗೈತೆ. ಅಷ್ಟೊತ್ತಲ್ಲಿ ನಾವು 10 o'clock 9:48 ಕರೆಕ್ಟಾಗಿ ನನ್ನ ಟೈಮ್ ನೆನಪೈತೆ. 9:48 ನಾವು ಇಲ್ಲಿ ಮನೆ ಬಿಟ್ಟಿದ್ದು. ಇವಾಗ ಬಂದ್ಬಿಟ್ಟು ಟೈಮ್ 3:40. ಇವಾಗ ಡ್ರೆಸ್ ಚೇಂಜ್ ಮಾಡಿ, ಇನ್ನೊಂದು ಏನಾಯಿತು ಅಂದರೆ, ಅದು ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ, ನಾವು ಲೇಟಾಗಿ ಹೋದ್ವೋ ಗೊತ್ತಿಲ್ಲ, ಆದರೆ 2 ದೇವಸ್ಥಾನ ಕ್ಲೋಸ್ ಆಗಿತ್ತು. ಬರೀ 3 ದೇವಸ್ಥಾನಕ್ಕೆ ಹೋಗೋಕ್ಕಾಗಿದ್ದು. ಒಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಇನ್ನೊಂದು ಚಾಮುಂಡೇಶ್ವರಿ ದೇವಸ್ಥಾನ ಬುದ್ಧ ಪಾರ್ಕಲ್ಲಿ ಇತ್ತಲ್ಲ ಅದು, ಮತ್ತು ನಮ್ಮ ಮನೆ ಫಸ್ಟ್ ತೋರಿಸಿದ್ನಲ್ಲ ಮುರುಕಟ್ಟಮ್ಮನ ದೇವಸ್ಥಾನ ಅದೊಂದು, ಇನ್ನೊಂದು ಬನಶಂಕರಮ್ಮನ ದೇವಸ್ಥಾನ, ಮತ್ತು ಇನ್ನೊಂದು ಎಲ್ಲ ದೇವಸ್ಥಾನ ಇತ್ತು. ಅಲ್ಲೂ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇತ್ತು. ಅದು ಫುಲ್ ಕ್ಲೋಸ್ ಆಗಿತ್ತು. 11 o'clock ಹಾಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ನಾವೇ ಲೇಟಾಗಿ ಹೋದ್ವಿ ಅಂತ ಅನಿಸುತ್ತೆ. ಇವತ್ತು ಆ್ಯಕ್ಚುಲಿ ಓಪನ್ ಮಾಡಬೇಕಾಗಿತ್ತು, ಬಟ್ ಅವ್ರು ಮಾಡಿಲ್ಲ. ಅದಕ್ಕೆ ಫ್ರೈಡೇ ಪ್ಲ್ಯಾನ್ ಮಾಡಿದ್ವಿ. ಫ್ರೈಡೇ ಹೋಗ್ಬಿಟ್ಟು ಸಲಾಪುರದಮ್ಮನ ದೇವಸ್ಥಾನ, ಮತ್ತು ಇಲ್ಲೊಂದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಒಂದು ಹೆಣ್ಣು ದೇವರಿದೆ, ಅದು ಹೆಸರು ಗೊತ್ತಿಲ್ಲ ನನಗೆ. ಅದು ನಾನು ಫ್ರೈಡೇ ಬ್ಲಾಗ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದನ್ನು ಅಷ್ಟೇ. ಇನ್ನು 2 ದೇವಸ್ಥಾನ ಬಾಕಿ ಇದೆ. ನಾವು ಲೇಟಾಗಿ ಹೋದ್ವಿ ಅಂತ ಅನಿಸುತ್ತೆ, ಅದಕ್ಕೆಲ್ಲ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ. ನಾವು ಅಲ್ಲೇ ಮುರುಕಟ್ಟಮ್ಮನ ದೇವಸ್ಥಾನದಲ್ಲೇ ಲೇಟ್ ಆಗೋಯ್ತು. ಅವರು ಇನ್ನೂ ಅಂದರೆ ಅಲಂಕಾರ ಮಾಡ್ತಿದ್ರು, ಮಹಾಮಂಗಳಾರತಿ ಎಲ್ಲ ಮಾಡಿ ಕೊಡೋಷ್ಟು ಲೇಟ್ ಆಯಿತು. ಮತ್ತು ಟ್ರಾವೆಲ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಅಲ್ವಾ. ಅದಕ್ಕೆ ಇಷ್ಟೇ ಇವತ್ತಿನ ಬ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.